ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ವೃಶ್ಚಿಕ ರಾಶಿಯ ವೀಕ್ಷಕರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ಚಾನಲ್ಗೆ ಸ್ವಾಗತ. ಮೊದಲ ಸಲ ಬಂದಿದ್ದೀರಾ ಅಥವಾ ಹಲವಾರು ಬಾರಿ ಬಂದಿದ್ದೀರಾ, ಬಟ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರು ಗೊತ್ತಾಗಲ್ಲ, ಯಾಕಂದರೆ ಪ್ರಮುಖವಾದಂತಹ ವಿಡಿಯೋ ವೃಶ್ಚಿಕ ರಾಶಿಯವರ ಏಪ್ರಿಲ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ ಅಥವಾ ಮಾಸ ಭವಿಷ್ಯದಲ್ಲಿ ಬಹಳ ಪ್ರಮುಖವಾದ ವಿಚಾರಗಳು, ಬಹಳಷ್ಟು ಮಾಸ ಭವಿಷ್ಯಗಳಾಗುತ್ತೆ. ನಿಮಗೆ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಚಾರಗಳನ್ನು ಗ್ರಹ ಸ್ಥಿತಿಗಳ ಆಧಾರದ ಮೇಲೆ ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತೇನೆ ಈ ವಿಡಿಯೋದಲ್ಲಿ. ಸೊ ದಯವಿಟ್ಟು ನೀವು ಶೇರ್ ಮಾಡಿ, ಎಲ್ಲರಿಗೂ ರೀಚ್ ಆಗೋ ತನಕ. ಬಹಳ ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ ಒಂದು ಬಹಳಷ್ಟು ಪ್ರಮುಖ ತಿಂಗಳಿದು. ಯಾಕೆಂದರೆ ಪಂಚಮ ಶನಿ ಶುರುವಾಗುವ ತಿಂಗಳು. ವೃಶ್ಚಿಕ ರಾಶಿಯವರು ಪಂಚಮ ಶನಿ ಸ್ಟಾರ್ಟ್ ಏಪ್ರಿಲ್ 1ನೇ ತಾರೀಕಿಂದನೇ 2.5 ವರ್ಷಗಳ ಸುದೀರ್ಘವಾದಂತಹ ಚಲನೆ ಇದು ಅಲ್ವಾ. ಸೊ ಇನ್ನು 2.5 ವರ್ಷ ನಿಮಗೆ ಪಂಚಮ ಶನಿ ಇರುತ್ತೆ. ಆ ಪಂಚಮ ಶನಿಯ ಬಗ್ಗೆ, ಅದರ ಪ್ರಭಾವದ ಬಗ್ಗೆ ನೀವು ಏನು ಎಚ್ಚರಿಕೆ ತಗೋಬೇಕು, ಏನು ಸಮಸ್ಯೆ ಆಗ್ಬೋದು, ಏನು ಪರಿಹಾರ, ಎಲ್ಲದನ್ನು ಸಹ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲೋ ಅಥವಾ ಚಾನಲ್ ವಿಡಿಯೋಸ್ ಲಿಸ್ಟಲ್ಲೋ ಇರ್ತದೆ. ದಯವಿಟ್ಟು ಅದನ್ನು ನೋಡಿ. ಆ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆದ ವಿಡಿಯೋ. ಇನ್ನು 2.5 ವರ್ಷ ಬೇಕಾಗುವಂತಹ ವಿಡಿಯೋ ಅದು ನಿಮಗೆ, ಆಯಿತಾ. ನೆಕ್ಸ್ಟ್ ಇಲ್ಲೇ ಇನ್ನೊಂದು ಪ್ರಮುಖವಾದ ವಿಚಾರ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪ ಅಂದರೆ ಗುರುಬಲ. ವೃಶ್ಚಿಕ ರಾಶಿಯವರಿಗೆ ಗುರುಬಲದ ಕೊನೆಯ ತಿಂಗಳಿದು. ಮೇಯಿಂದ ಆಚೆ ಗುರುಬಲ ಇಲ್ಲ ನಿಮಗೆ. ಮೇ 16 ನಂತರ ಗುರುಬಲ ಇರಲ್ಲ. ಸೊ ಪೂರ್ಣ ಇಡೀ ತಿಂಗಳು ಗುರುಬಲ ಇರುವ ಕೊನೆಯ ತಿಂಗಳು ಏಪ್ರಿಲ್ ತಿಂಗಳು ನಿಮಗೆ ವೃಶ್ಚಿಕ ರಾಶಿಯವರಿಗೆ. ಸೊ ಇಂಥದ್ದೆಲ್ಲ ಕೆಲವಿಷ್ಟು ವಿಚಾರಗಳು ನೋಡ್ಕೊಳ್ಬೇಕಾಗತ್ತೆ. ಅಷ್ಟಮಾಧಿಪತಿ, ಲಾಭಾಧಿಪತಿ ಬುಧ ನೀಚ ಗ್ರಹದಲ್ಲಿದ್ದಾನೆ. ನಿಮ್ಮ ರಾಶ್ಯಾಧಿಪತಿಯೇ ಆಗಿರ್ತಕ್ಕಂತಹ ಕುಜಗ್ರಹ ನೀಚ ಸ್ಥಿತಿಯಲ್ಲಿದ್ದಾನೆ, ಬುಧ ಗ್ರಹ ನೀಚ ಸ್ಥಿತಿಯಲ್ಲಿರ್ತಾನೆ. ಹಾಗಂತ ಪಾಸಿಟಿವ್ ಇದೆ. ನಿಮ್ಮ ಕರ್ಮಾಧಿಪತಿ ರವಿ ಪರಮೋಚ್ಚ ಸ್ಥಿತಿಯಲ್ಲಿ ಷಷ್ಠದಲ್ಲಿರ್ತಾನೆ. ಸೊ ಇದೆಲ್ಲ ಒಂದಿಷ್ಟು ಪಾಸಿಟಿವ್ ಇದೆ. ಇದನ್ನೆಲ್ಲ ಆಧರಿಸ್ಕೊಂಡು ಹೇಳಬೇಕಾಗುತ್ತೆ. ಮೊದಲನೇದಾಗಿ ನಾನು ನೆಗೆಟಿವ್ಸ್ ಸ್ವಲ್ಪ ಹೇಳ್ಬಿಡ್ತೇನೆ. ಏನಕ್ಕೆ ಅಂತಂದರೆ ಅದೇ ಬಹಳ ಪ್ರಮುಖವಾಗಿರತಕ್ಕಂಥದ್ದು. ನೋಡಿ, ಏಪ್ರಿಲ್ ತಿಂಗಳಲ್ಲಿ ನೀವು ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವ ಸಾಧ್ಯತೆ ತೀರಾ ಜಾಸ್ತಿ ಇದೆ, ಗೊತ್ತಾಯ್ತಲ್ವಾ. ಯಾಕೆ ಅಂತಂದರೆ ಅಷ್ಟಮಾಧಿಪತಿಯೂ ನೀಚ, ರಾಶ್ಯಾಧಿಪತಿಯೂ ನೀಚ. ಸೊ ಹಿಂಗಾದಾಗ ನಿಮಗೆ ಎಲ್ಲಿಂದ ಆರೋಗ್ಯ ಇರಲಿಕ್ಕೆ ಸಾಧ್ಯ? ಷಷ್ಠಾಧಿಪತಿಯು ನೀಚ ಸ್ಥಿತಿಗೆ ಬರ್ತಾನೆ, ಯಾರು? ಕುಜ, ಬುಧ. ಸೊ ಆದ್ದರಿಂದ ನಾನು ಹೇಳ್ತೀನಿ, ದಯವಿಟ್ಟು ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರು ನಾನು ಕೇಳ್ಕೊಳ್ಳೋದು, ಟೈಮ್ ಟು ಟೈಮ್ ಕರೆಕ್ಟಾಗಿ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಬೆಳಗ್ಗೆ ಬೇಗ ಎದ್ದೇಳಿ, ರಾತ್ರಿ ಬೇಗ ಮಲ್ಕೊಳ್ಳಿ, ಪೌಷ್ಟಿಕವಾದ ಆಹಾರ, ಉತ್ತಮವಾದ ಪೌಷ್ಟಿಕ ಆಹಾರವನ್ನೇ ಸೇವನೆ ಮಾಡಿ. ದಯವಿಟ್ಟು ತಾತ್ಸಾರ ಮಾಡಬೇಡಿ ಆರೋಗ್ಯವನ್ನು. ಏನಾಗಲ್ಲ ಬಿಡೋ ಅನ್ನೋ ರೀತಿಯಲ್ಲಿ ಇರಬೇಡಿ. ಆರೋಗ್ಯ ಹಾಳು ಮಾಡಿಕೊಳ್ಳುವ ಎಲ್ಲ ಲಕ್ಷಣಗಳು ಸಹ ಇಲ್ಲಿಗೆ ಏಪ್ರಿಲ್ ತಿಂಗಳಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ, ಅದರಲ್ಲಿ ಡೌಟೇ ಬೇಡ. ಅದರಲ್ಲೂ ಕೂಡ ಸಪ್ತಮಾಧಿಪತಿ ಪರಮೋಚ್ಚ ಸ್ಥಿತಿ ಅಂದರೆ ಏಪ್ರಿಲ್ ತಿಂಗಳಲ್ಲಿ ನೀವು ಮಾಡುವ ಪ್ರಯಾಣಗಳಿದೆಯಲ್ಲ, ತಿರುಗಾಟಗಳು, ಅದರಿಂದ ಇನ್ನೂ ಜಾಸ್ತಿ ಆರೋಗ್ಯ ಹಾಳು ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಸೊ ಆಮೇಲೆ ನಿಮಗೆ ಬಿಟ್ಟು ವಿಚಾರ, ನಾವು ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಬೇಕಾದ್ರೆ ಸಂಕಲ್ಪ ಸೇವೆ ಕೊಟ್ಕೊಳ್ಬೋದು. ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ. ಇಲ್ಲ ನೀವು ಪ್ರತಿ ದಿವಸ ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಈ ಮಂತ್ರ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸಾಧ್ಯವಾದರೆ. ಅಥವಾ ಈ ಮಂತ್ರವನ್ನು ಡೈಲಿ ಒಂದು 8 ಸಲನೋ 10 ಸಲನೋ 21 ಸಲನೋ ಹೇಳ್ಕೊಳ್ಳೋದ್ರಿಂದ ನೀವು ಕೂಡ ನಿಮಗೆ ಆರೋಗ್ಯ ಸರಿ ಹೋಗ್ತದೆ, ಒಳ್ಳೆಯದಾಗ್ತದೆ. ಈ ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ವಿಶೇಷ ಪರಿಹಾರ ತಿಳಿಸಿದ್ದೇನೆ. ಇದು ಆರೋಗ್ಯದ ವಿಚಾರ ಆಯಿತು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು ಗೊತ್ತಾ? ನಿಮಗೆ 9ನೇ ಮನೆಯಲ್ಲಿ ಕುಜನೀಚ ಸ್ಥಿತಿಯಲ್ಲಿರ್ತಾನೆ ಅಂತಂದರೆ ಬಹಳ ಇಂಪಾರ್ಟೆಂಟಾಗಿ ವೃಶ್ಚಿಕ ರಾಶಿಯವರ ಪಿತ್ರಾರ್ಜಿತ ಆಸ್ತಿ, ಅದರಲ್ಲೂ ಭೂಮಿ ಸಮಸ್ಯೆ ಆಗಲಿದೆ. ಸ್ವಲ್ಪ ಬಿಸಿ ತುಪ್ಪ ಆಗುತ್ತೆ ನಿಮಗೆ. ಈ ಭೂಮಿ ವಿಚಾರ ಹಾಗೂ ಪಿತ್ರಾರ್ಜಿತ ಆಸ್ತಿ ವಿಚಾರ ತುಂಬ ಬಿಸಿ ತುಪ್ಪ ಆಗುತ್ತೆ. ತಂದೆಯವರ ಆರೋಗ್ಯ ಸ್ವಲ್ಪ ಸಮಸ್ಯೆ ಆಗುವ ಸಾಧ್ಯತೆ ಜಾಸ್ತಿ ಕಂಡು ಬರ್ತಾ ಇದೆ. ಇದೆಲ್ಲ ಕುಜನಿಂದ ಆಗ್ತಕ್ಕಂಥದ್ದು. ಹೋಲಿ ನಿಮ್ಮ ಪ್ರಭಾವ, ನಿಮ್ಗೆ ಒಳ್ಳೆ ಹೆಸರು ಅಥವಾ ಒಳ್ಳೆ ಇದಿದೆ, ನಿಮ್ಮ ಪ್ರಭಾವವನ್ನು ಬಳಸ್ಕೊಂಬೋಣ ಅಂದರೆ ರಾಶ್ಯಾಧಿಪತಿಯು ಕುಜನೇ. ಸೊ ನಿಮ್ಮ ಪ್ರಭಾವ ನಿಮ್ದು ಯಾವುದು ನಡೆಯಲ್ಲ, ಆಯ್ತಲ್ವಾ. ಸೊ ಆದ್ದರಿಂದ ನೀವೇ ಒಂದು ಸ್ವಲ್ಪ ಇತರರ ಮೇಲೆ ಡಿಪೆಂಡ್ ಆಗಬೇಕಾದ ಪರಿಸ್ಥಿತಿ ಬರ್ತದೆ. ಸೊ ಅದರಿಂದ ಯಾರನ್ನೂ ಶತ್ರುತ್ವ, ಯಾರ ಹತ್ರ ಜಗಳ ಮನಸ್ತಾಪಗಳನ್ನು ಮಾಡಿಕೊಳ್ಬೇಡಿ. ಬಹಳ ನೆನ್ಪಿಟ್ಕೊಳ್ಳಿ ಈ ವಿಚಾರವನ್ನು. ಇನ್ನು ಸಪ್ತಮದಲ್ಲಿ ಗುರುಬಲ ಹಾಗೂ ಸಪ್ತಮಾಧಿಪತಿ ಪಂಚಮದಲ್ಲಿ ಶುಕ್ರ ಆದ್ದರಿಂದ ಅವಿವಾಹಿತ ವೃಶ್ಚಿಕ ರಾಶಿಯವರಿಗೆ ವಿವಾಹಕ್ಕೆ ಕೊನೆಯ ಅವಕಾಶ,
ಕೊನೆಯ ತಿಂಗಳಾಗಿರ್ತದೆ ಇದು, ಗೊತ್ತಾಯ್ತಲ್ವಾ? ಇದ್ರ ನಂತರ ಗುರುಬಲ ಮುಗಿದೋಗುತ್ತೆ, ಪಂಚಮ ಶನಿ ಫುಲ್ ಆಕ್ಟಿವೇಟ್ ಆಗಿಬಿಡುತ್ತೆ, ವಿವಾಹಕ್ಕೆ ಬಹಳ ಕಷ್ಟ ಆಗಿಬಿಡುತ್ತೆ ಆಮೇಲೆ. ಆದ್ದರಿಂದ ಏನೇ ಮಾಡ್ಕೊಳ್ಳೋದಿದ್ರು ಬೇಗ ಮುಗಿಸ್ಕೊಂಡ್ಬಿಡ್ಬೇಕು ಆ ಕೆಲಸವನ್ನು. ಎಷ್ಟು ಬೇಗ ಮುಗಿದ್ರೆ ಅಷ್ಟು ಒಳ್ಳೆಯದು, ಆಯ್ತಲ್ವ? ಇನ್ನು 1.5 ತಿಂಗಳಿಗೆ ನಿಮಗೆ ಗುರುಬಲನೇ ಮುಗಿದೋಗುತ್ತೆ. ಆದ್ದರಿಂದ ಇನ್ನು ವಿವಾಹ ಆಗೋಗಿದೆ, ಗಂಡ ಹೆಂಡತಿ ಜಗಳ ಮನಸ್ತಾಪ ಜಾಸ್ತಿ ಆಗ್ಬಿಡಿದೆ ಗುರುಳೆ ಅಂದರೆ ಇದು ಎಚ್ಚರಿಕೆಯ ಕರಗಂಟೆ. ಇನ್ನು 1.5 ತಿಂಗಳಲ್ಲಿ ನೀವು ವೃಶ್ಚಿಕ ರಾಶಿಯವರು ದಾಂಪತ್ಯ ಕಲಹಗಳನ್ನು ಕೂತು ಬಗೆಹರಿಸ್ಕೊಂಡು ಪರಿಹಾರ ಮಾಡಿಕೊಂಡಿಲ್ಲ ಅಂದರೆ, ಕೋರ್ಟು ಕಚೇರಿಗೆ ಹೋಗ್ತೀನಿ ಅಂದರೆ 2.5 ವರ್ಷ ನೀವಿಬ್ಬರೂ ಅಲಿಬೇಕಾಗತ್ತೆ. ಕೋರ್ಟು ಯಾವ ತೀರ್ಮಾನವೂ ಆಗಲ್ಲ, ಸುಮ್ಮನೆ ಅಲಿತಾ ಇರ್ತೀರ ಅಷ್ಟೇ, ಗೊತ್ತಾಯ್ತಲ್ವ? ನಾ ಇದಕ್ಕಿಂತ ಹೆಚ್ಚು ಹೇಳಲಿಕ್ಕಾಗೋದಿಲ್ಲ, ಆಮೇಲೆ ಸಮಸ್ಯೆ ಆಗುತ್ತೆ. ಸೊ ಆದ್ದರಿಂದ ನೆನ್ಪಿಟ್ಕೊಳ್ಳಿ, ದಯವಿಟ್ಟು ಕೂತು ಮಾತಾಡಿಕೊಂಡು ವಿಚಾರವನ್ನು ಬಗೆಹರಿಸ್ಕೊಂಡು ಮತ್ತೆ ಸರಿ ಹೋಗ್ತಿರೋ ಅಥವಾ ಏನು ಮಾಡ್ತಿರೋ ನಿಮಗೆ ಬಿಟ್ಟಂಥ ವಿಚಾರ. ನೆಕ್ಸ್ಟ್ ಬಂದು ಬಿಸ್ನೆಸ್ ಮಾಡ್ತಕ್ಕಂಥ ವೃಶ್ಚಿಕ ರಾಶಿಯವರು, ಲಾಭಾಧಿಪತಿ ಬುಧ ನೀಚ. ಸೊ ಯಾರ್ದೋ ಮಾತನ್ನು ನಂಬಿಕೊಂಡು ನೀವು ದುಡ್ಡನ್ನು ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ಗೆ ಅಂದರೆ ಪಂಚಮ ಶನಿಯೂ ನಿಮಗೆ ಲಾಸ್ ಕೊಡ್ತದೆ, ಹಾಗೂ ಲಾಭಾಧಿಪತಿಯಾದಂತಹ ಬುಧ ಗ್ರಹ ನೀಚ ಸ್ಥಿತಿಯಲ್ಲಿರೋದು ನಿಮಗೆ ಲಾಸನ್ನು ಕೊಡ್ತದೆ. ಲಾಭಾಧಿಪತಿಯೇ ನೀಚ ಅಂದರೆ ಪಂಚಮದಲ್ಲಿ ಅಂದರೆ ಏನೋ ದೊಡ್ಡ ಆಸೆ ಇಟ್ಕೊಂಡು ಇನ್ವೆಸ್ಟ್ ಮಾಡಿಬಿಡ್ತೀರಾ, ಅದು ಆಮೂಲಾಗ್ರವಾಗಿ ಮುಳುಗೋಗ್ಬಿಡುತ್ತೆ. ನಿಮಗೆ ಆದಿಯಲ್ಲೇ ಪ್ರಥಮ ಚುಂಬನ ದಂತ ಭಗ್ನ ಆಗಿಬಿಡುತ್ತೆ ಪಂಚಮ ಶನಿ ಆದಿಯಲ್ಲಿಯೇ. ಸೊ ಆದ್ದರಿಂದ ಆ ಥರ ಆಗಬಾರ್ದು ಅನ್ನುವಂಥದ್ದು ಉದ್ದೇಶ. ಇನ್ನು ಉದ್ಯೋಗಿಗಳು, ಜಾಬ್ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. 13ನೇ ತಾರೀಕುವರೆಗಲ್ಲ, 13ರ ನಂತರ ಕರ್ಮಾಧಿಪತಿಯಾದ ರವಿಗ್ರಹ ಷಷ್ಠದಲ್ಲಿ ಪರಮೋಚ್ಚ ಸ್ಥಿತಿ ಅಂದರೆ ಷಷ್ಠದಲ್ಲಿ ರವಿ ಶುಭ ಫಲಗಳನ್ನು ಕೊಡಬೇಕು. ಆದ್ದರಿಂದ ನಿರುದ್ಯೋಗಿ ವೃಶ್ಚಿಕ ರಾಶಿಯವರಿಗೆ 110% ವೈಟ್ ಪೇಪರ್ ಬರೆದಿಟ್ಕೊಂಡ್ರಿ, ನಿರುದ್ಯೋಗಿ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗ ಸಿಗುತ್ತೆ. ಅದು 13ನೇ ತಾರೀಕು ನಂತರ ಕಡ್ಡಾಯವಾಗಿ ಸಿಗುತ್ತೆ. ಇಷ್ಟು ಪವರ್ ಇದ್ದು ಸಿಗಲಿಲ್ಲ ಅಂದರೆ ನಿಮ್ಮ ಹಣೆ ಬರ, ನಾನು ಏನು ಮಾಡೋಕ್ಕಾಗಲ್ಲ. ವೈಯಕ್ತಿಕ ಜಾತಕ ಸಮಸ್ಯೆ ಇದ್ದಿರ್ಬೋದೇನೋ ಗೊತ್ತಿಲ್ಲ. ಬಟ್ ನಿರುದ್ಯೋಗಿ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗ ಸಿಗುವಂಥ ಸಾಧ್ಯತೆಗಳು ತುಂಬ ಚೆನ್ನಾಗಿದೆ. ಹಾಗೂ 13ನೇ ತಾರೀಕು ನಂತರವೇ ಅದು ಚೆನ್ನಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಆಲ್ರೆಡಿ ಜಾಬಲ್ಲಿ ಇದ್ದೀರಾ, ನೀವು ಈ ಜಾಬ್ ಕ್ವಿಟ್ ಮಾಡಿ ಇನ್ನೊಂದು ಕಂಪ್ನಿಲಿ ಜಾಯ್ನ್ ಆಗಬೇಕು ಅಂತಿದ್ದೀರಾ, 1 ತಿಂಗಳ ಒಳಗೆ ಆಗ್ಬಿಡುತ್ತಾ? ಪ್ರಯತ್ನ ಮಾಡ್ಬೋದು. ಆದರೂ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸದೆ ಪ್ರಯತ್ನ ಮಾಡಬೇಡಿ. ಪಂಚಮ ಶನಿ ಇರೋದ್ರಿಂದ ಅಷ್ಟು ರೆಕಮೆಂಡಬಲ್ ಅಲ್ಲ ಅದು. ಇಲ್ಲಿ ಒಂಥರದ ಸಮಸ್ಯೆ, ಅಲ್ಲಿ ಇನ್ನೊಂಥರ ಸಮಸ್ಯೆ. ಬಾಂಡ್ಲಿಯಿಂದ ಬೆಂಕಿಗೆ ಬಿದ್ದಂಗೆ ಆಗಬಾರ್ದು ಅನ್ನುವಂಥದ್ದು ಉದ್ದೇಶ. ನೆಕ್ಸ್ಟ್, ಇರುವ ಜಾಬಲ್ಲೇ ಪ್ರಮೋಷನ್ ಬೇಕು, ಸ್ಯಾಲ್ರಿ ಹೈಕ್ ಬೇಕು, ಟ್ರಾನ್ಸ್ಫರ್ ಬೇಕು, ಏನೇ ಬೇಕು 13ನೇ ತಾರೀಕು ನಂತರ ಪ್ರಯತ್ನ ಮಾಡಿ. ತುಂಬ ಜಾಸ್ತಿ ಚಾನ್ಸಸ್ ಇದೆ, ಗೊತ್ತಾಯ್ತಲ್ವಾ? ಉದ್ಯೋಗದ ವಿಚಾರದಲ್ಲಿ ಅನುಕೂಲವಾಗತಕ್ಕಂಥದ್ದು, ಅಧಿಕಾರ ಪ್ರಾಪ್ತಿಯಾಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ರಾಜಕೀಯದಲ್ಲಿ ಇದ್ದೀರಾ ನೀವು ವೃಶ್ಚಿಕ ರಾಶಿಯವರು ಅಂತಂದು 13ನೇ ತಾರೀಕು ನಂತರ ಅದ್ಭುತ. ನಿಮ್ಮ ವಿರುದ್ಧ ಎಂತೆಂಥ ಷಡ್ಯಂತ್ರಗಳಾಕರು ಎಲ್ಲ ಕ್ಲಿಯರ್, ಟಕ್ ಅಂತ ಕ್ಲಿಯರ್ ಮಾಡಿಬಿಡ್ತೀರಾ ನೀವು ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ, ಆಯ್ತಲ್ವಾ? ಇನ್ನು ಕೆಲವಿಷ್ಟು ವಿಚಾರಗಳಲ್ಲಿ ಕೆಲವಿಷ್ಟು ವಸ್ತುಗಳನ್ನು ಅಥವಾ ವ್ಯಕ್ತಿಗಳನ್ನು ಕಳೆದುಕೊಳ್ಳುವ ಸಾಧ್ಯತೆಯೂ ಇದೆ. ಯಾಕಂದರೆ ವ್ಯಯಾಧಿಪತಿಯು ಪಂಚಮದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ ಶುಕ್ರ. 13ನೇ ತಾರೀಕು ನಂತರ ಯಾವುದೋ ತುಂಬ ಸರ್ ನಾನು ಮೊಬೈಲ್ ಕಳ್ಕೊಂಡೆ, ನಾನು ಬಂಗಾರ ಕಳ್ಕೊಂಡೆ, ನಾನು ಡಾಕ್ಯುಮೆಂಟ್ ಕಳ್ಕೊಂಡೆ, ಚೆಕ್ ಕಳ್ಕೊಂಡೆ, ಈ ಥರ ಕಳ್ಕೊಂಡೆ ಅನ್ನೋಂಥ ಜಾಸ್ತಿ ಬರ್ತಾ ಇದೆ. ಸೊ ಅದರಿಂದಾಗಿ ಎಲ್ಲದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹುಷಾರಾಗಿ ನೋಡ್ಕೊಳ್ಬೇಕು, ಎಲ್ಲ ಏನೇನು ಇಂಪಾರ್ಟೆಂಟ್ ಇದೆ ಅನ್ನುವಂಥದ್ದು. ಈ ಥರ ಇದೆಲ್ಲದಕ್ಕೂ ಒಂದು ವಿಶೇಷ ಪರಿಹಾರ ನಾವು ಮಾಡ್ತಾ ಇದ್ದೇವೆ ನಿಮ್ಮೆಲ್ಲ ಸಮಸ್ಯೆ ಪರಿಹಾರಕ್ಕೆ. ಆ ವಿಶೇಷ ಪರಿಹಾರ ಏನು? ಮಾರ್ಚ್ 29ನೇ ತಾರೀಕು ಶನಿವಾರ ಅಮಾವಾಸ್ಯೆ, ಮಹಾಸೂರ್ಯಗ್ರಹಣ, ಷಡ್ಗ್ರಹ ಯೋಗ, 6 ಗ್ರಹಗಳು ಒಂದೇ ರಾಶಿ ಮೀನರಾಶಿಯಲ್ಲಿರುವಂತಹ ಒಂದು ಅದ್ಭುತವಾದಂತಹ ಪರ್ವಕಾಲದ ಸಮಯ ಅದು. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ನಿಮ್ಮ ಎಲ್ಲರ ಸಮಸ್ಯೆಗಳ ಪರಿಹಾರಕ್ಕೆ, ಸೂರ್ಯಗ್ರಹಣದ ದೋಷವೂ ಪರಿಹಾರವಾಗಬೇಕು, ಶನಿ ಸಂಚಾರ ಏನು ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಸಂಚಾರ ಆಗ್ತಾ ಇದೆ, ಅವತ್ತಿನ ದಿವಸವೇ ಆಗ್ತಾ ಇದೆ ಶನಿವಾರ ಅಮಾವಾಸ್ಯೆ, ಆ ಶನಿ ಸಂಚಾರದ ಪೀಡೆಯೂ ಪರಿಹಾರವಾಗಬೇಕು. ಹಾಗೂ ಎಲ್ಲ ಆರೋಗ್ಯ ಬಾಧೆಗಳು ಪರಿಹಾರವಾಗಬೇಕು, ವ್ಯಾಪಾರ ಉದ್ಯೋಗಾದಿ ಯಾವುದೇ ಸಮಸ್ಯೆಗಳಿದ್ರೂ ಪರಿಹಾರವಾಗಬೇಕು, ಶತ್ರುಬಾಧೆ, ಮಾಟಮಂತ್ರ, ದೃಷ್ಟಿದೋಷ ಎಲ್ಲ ಸಮಸ್ಯೆಗಳು ಪರಿಹಾರವಾಗಬೇಕು, ಗುರುದೋಷ ಪರಿಹಾರವಾಗಬೇಕು. ಹೀಗೆ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೆ ಅಂತಹ ಪರ್ವ ದಿನದಂದು ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಶನಿ ಶಾಂತಿ ಸಹಸ್ರ 1008 ಸಂಖ್ಯೆಯಲ್ಲಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಅವತ್ತೇ ಸೂರ್ಯಗ್ರಹಣ ಇದೆ, ಆದ್ದರಿಂದ ಸೂರ್ಯಗ್ರಹಣ ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಅಷ್ಟೇಗೆಲ್ಲ ಎಲ್ಲ ಆರೋಗ್ಯ ಪೀಡೆಗಳ ಪರಿಹಾರಕ್ಕೆ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ.
ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು. ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರುವವರಿಗೆ ಆ ಇರುವ ಗುರುಬಲ ಇನ್ನೇನು ಕೊನೆ ಒಂದೂವರೆ ತಿಂಗಳಿದೆ, ಆ ಗುರುಬಲದ ಫಲ ತುಂಬ ಚೆನ್ನಾಗಿ ಸಿಗಬೇಕು ನಿರ್ವಿಘ್ನವಾಗಿ. ಗುರು ದೋಷಗಳ ಪರಿಹಾರವಾಗಬೇಕು. ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ ಪ್ರಸಾದ ಸ್ವರೂಪದಲ್ಲಿ ಈ ವಿಶೇಷವಾದ ಒರಿಜಿನಲ್ ನೀಲಮಣಿ, ಬ್ಲೂ ಸಫೈರ್, ನೀಲಿ ಪುಷ್ಯರಾಗ, ಒರಿಜಿನಲ್ ಬ್ಲೂ ಸಫೈರ್ ಅನ್ನು ಕೊಡ್ತಾ ಇದ್ದೇನೆ. ಇದನ್ನು ಉಂಗುರದ ಸ್ವರೂಪದಲ್ಲಿ ಕೊಡ್ತಾ ಇರುವ ಉದ್ದೇಶ, ಬರೀ ಸ್ಟೋನನ್ನು ಕೊಟ್ಟರೆ ಕಳೆದುಕೊಳ್ಳುವ ಸಾಧ್ಯತೆ ಜಾಸ್ತಿ ಇರ್ತದೆ ಅಂತ ಹೇಳಿ ಒಂದು ಚಿಕ್ಕ ಉಂಗುರ ಥರ ಮಾಡಿ ಕೊಟ್ಟರೆ ನೀವು ಇಟ್ಕೊಳ್ಳೋಕೆ ತುಂಬ ಅನುಕೂಲ ಆಗುತ್ತೆ ಅಂತ ಇದನ್ನು ಕೊಡ್ತಾ ಇರ್ತಕ್ಕಂಥದ್ದು. ಉಂಗುರದ ಸ್ವರೂಪದಲ್ಲಿ ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು ಅಷ್ಟೇ. ಕಳ್ಕೊಳ್ಬಾರ್ದು ನೀವು ಅನ್ನುವ ಕಾರಣಕ್ಕೆ ಈ ಉಂಗುರ ಸ್ವರೂಪದಲ್ಲಿದ್ದರೆ ಕಳೆದು ಹೋಗೋದಿಲ್ಲ ಅಂತ ಈ ಪವಿತ್ರವಾದಂತಹ ನೀಲಿ ಪುಷ್ಯರಾಗ ರತ್ನಗಳನ್ನು, ಶನಿಯ ರತ್ನಗಳನ್ನು ನಾನು ತಿರುನೆಲ್ಲಾರ್ ಸಾಕ್ಷಾತ್ ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪನೆಗೊಂಡ ದರ್ಭಾರಣ್ಯೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ, ತಿರುನೆಲ್ಲಾರ್ ಶನೇಶ್ವರನ ಸ್ವಾಮಿಯ ಒಂದು ಸಾನ್ನಿಧ್ಯ ಇದೆ, ನಳತೀರ್ಥ ಇದೆ ಅಲ್ಲಿ. ಆ ನಳತೀರ್ಥದಲ್ಲಿ ಈ ಎಲ್ಲ ಉಂಗುರಗಳನ್ನು ಆ ನಳತೀರ್ಥದಲ್ಲಿ ಫಸ್ಟ್ ಜಲಾಭಿಷೇಕದೊಂದಿಗೆ ಅಲ್ಲಿ ಅಭಿಮಂತ್ರಣ ಮಾಡಿ, ಅಲ್ಲಿಂದ ಅದನ್ನು ಸೀದಾ ನಾವು ದರ್ಭಾರಣ್ಯೇಶ್ವರ ಸ್ವಾಮಿ ಹಾಗೂ ತಿರುನೆಲ್ಲಾರ್ ನಮ್ಮ ಶನೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ತಗೊಂಡು ಹೋಗಿ ಆ ಮೂಲ ದೇವರ ದರ್ಶನವನ್ನು ನೀವು ಮಾಡ್ತಾ ಇದ್ದೀರಿ. ನಿಮಗೆಲ್ಲೂ ಸಹ ಆ ಮೂಲ ದೇವರ ದರ್ಶನ ಸಿಗೋದ್ರೆ ನಮ್ಮಲ್ಲಿ ಎಕ್ಸ್ಕ್ಲೂಸಿವ್ ನಿಮಗೊಂದು ತಿರುನೆಲ್ಲಾರ್ ಶನೇಶ್ವರ ಸ್ವಾಮಿಯ ದರ್ಶನವನ್ನು ಸಹ ನೀವು ಮಾಡಬಹುದು. ನಾನು ಅಲ್ಲಿ ತೆಗೆದುಕೊಂಡು ಹೋಗಿ ಈ ಒಂದು ರತ್ನಗಳನ್ನು ಅಲ್ಲಿಟ್ಟು ಎನರ್ಜೈಸ್ ಮಾಡಿ ತಗೊಬರ್ತಾ ಇದ್ದೇವೆ. ಸೊ ಇಂಥ ಒಂದು ಅದ್ಭುತವಾದಂತಹ ಒಂದು ರತ್ನಗಳನ್ನು ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ಅವತ್ತಿನ ದಿವಸ ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗೆ 3 ಅದ್ಭುತವಾದ ಸನ್ನಿಧಾನಗಳ ದರ್ಶನ ಮಾಡಿದ್ದೇನೆ. ಒಂದು ದರ್ಭಾರಣ್ಯೇಶ್ವರ ಸ್ವಾಮಿ ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪನೆಗೊಂಡದ್ದು, ಇನ್ನೊಂದು ಆದಿಕುಂಭೇಶ್ವರ ಸ್ವಾಮಿ ಕುಂಭಕೋಣಂ, ಅದು ಕೂಡ ಪುರಾಣ ಪ್ರಸಿದ್ಧವಾದಂತಹ ಸನ್ನಿಧಾನ. ಇನ್ನೊಂದು ಬಂದು ಅರುಣಾಚಲೇಶ್ವರ ಜ್ಯೋತಿರ್ಲಿಂಗ, ಅಂದರೆ ಅದು ಅಗ್ನಿಲಿಂಗ. ಅದು ಪಂಚಭೂತಗಳಲ್ಲಿ ಪೃಥಿವ್ಯಪ್ ತೇಜು ವಾಯುರಾಕಾಶದಲ್ಲಿ ಅಗ್ನಿಲಿಂಗ ಅನ್ನುವಂಥದ್ದು ಅರುಣಾಚಲೇಶ್ವರನ ಸ್ವಾಮಿಯ ಸನ್ನಿಧಾನ. ಈ 3 ಸ್ವಾಮಿಯ ಈಶ್ವರನ ಸನ್ನಿಧಾನಗಳಲ್ಲೆಲ್ಲ ಸಹ ಈ ಒಂದು ಉಂಗುರಗಳನ್ನು ತೆಗೆದುಕೊಂಡು ತಿರುಗಾಡಿ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ತಗೊಂಬಂದಿರತಕ್ಕಂಥ ಈ ಒಂದು ವಿಶೇಷವಾದಂತಹ ರತ್ನವನ್ನು ಮತ್ತೆ ಪುನಃ ಅಮಾವಾಸ್ಯೆ 29ನೇ ತಾರೀಕು ಅಮಾವಾಸ್ಯೆ ಶನಿವಾರ ಮಹಾಸೂರ್ಯಗ್ರಹಣದ ದಿವಸವೇ ಈ ಎಲ್ಲ ಹೋಮಗಳಲ್ಲಿ ಇದನ್ನು ಮತ್ತೆ ಪುನಃ ಇಟ್ಟು ಇದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಇದನ್ನು ಧಾರಣೆ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ. ನೀವು ನಿಮ್ಮಲ್ಲಿ ಇಟ್ಟುಕೊಂಡು ಪೂಜೆ ಮಾಡಿಕೊಳ್ಬಹುದು, ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಜೊತೆಗಲ್ಲಿ ಇದನ್ನು ಇಟ್ಕೊಳ್ಬಹುದು. ಯಾಕೆಂದರೆ ಈ ಶನಿ ಸಂಚಾರದ ಎಲ್ಲ ದುಷ್ಪರಿಣಾಮಗಳ ಪರಿಹಾರವಾಗಿ ಒಳ್ಳೆಯ ಫಲಗಳು ಸಿಗಬೇಕು ಅನ್ನುವ ದೃಷ್ಟಿಯಿಂದ. ಇಷ್ಟೇ ಅಲ್ಲ, ನಾವು ನಿಮಗೆ ಒಂದು ಸೂರ್ಯ ಬಿಂಬ ಅಂತಲೂ ಸಹ ಕಳಿಸ್ಕೊಡ್ತೇವೆ. ಆ ಸೂರ್ಯ ಬಿಂಬವನ್ನು ನಿಮ್ಮ ಕೈಗೆ ತಲುಪಿದ ನಂತರ ಒಂದು ಅರ್ಧ ಕೆಜಿನ ಒಂದು ಬೊಗಸೆಯಷ್ಟು ಒಂದು ಎಷ್ಟು ಸಾಧ್ಯವೋ ಅಷ್ಟು ಜಾಸ್ತಿ ಗೋಧಿಯಲ್ಲಿ ಈ ಒಂದು ಸೂರ್ಯ ಬಿಂಬವನ್ನು ಇಟ್ಟು ಹತ್ತಿರದಲ್ಲಿರೋ ದೇವಸ್ಥಾನದಲ್ಲಿ ಅರ್ಚಕರಿಗೆ ಕೊಟ್ಟುಬಿಡಿ. ಅದನ್ನು ಅಷ್ಟೇ, ಆಸ್ ಸಿಂಪಲ್ ಆಸ್ ದ್ಯಾಟ್. ಸಿಂಪಲ್ ಅಷ್ಟು ಮಾಡಿದ್ರೆ ಸಾಕು. ನಿಮ್ಮ ಕೈಯಿಂದ ಬಿಂಬದಾನವಾಯಿತು, ನಿಮಗೆ ಅಭಿಮಂತ್ರಿತ ಒರಿಜಿನಲ್ ನೀಲಿ ಪುಷ್ಯರಾಗ ರತ್ನ ಸಿಕ್ತು, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಇರುತ್ತೆ, ಅದನ್ನು ಡೈಲಿ ಹಣೆಗೆ ಹಚ್ಕೊಂಡ್ಬಿಡಿ ಸಾಕು. ಇಂಥ ಅದ್ಭುತವಾದ ಸಿಂಪಲ್ ಪರಿಹಾರ. ಇದಕ್ಕೆ ನಿಮ್ಮ ಹೆಸರುಗಳನ್ನು ನೋಂದಾಯಿಸಲಿಕ್ಕೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ವಾಟ್ಸಪ್ ಮಾಡ್ಕೊಂಡ್ರಾಯಿತು. ರಿಜಿಸ್ಟರ್ ಮಾಡ್ಕೊಳ್ಬೇಕು. ಎಲ್ಲ ವಿಚಾರಗಳು ನಿಮಗೆ ವಾಟ್ಸಪ್ಪಲ್ಲಿ ಬರ್ತದೆ. ರಿಜಿಸ್ಟರ್ ಆದ ನಂತರ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆಗೆ ಸೇರಿಸಲಾಗಿದೆ ಅಂತ ಒಂದು ಮೆಸೇಜ್ ಸಹ ನಿಮಗೆ ಬರ್ತದೆ. ನಂತರ ಅವತ್ತಿನ ದಿವಸ 21ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಬೆಳಗ್ಗೆನೆ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವೇ ಕೇಳಿಸ್ಕೊಳ್ಬಹುದು. ಲೈವಲ್ಲಿ ಎಲ್ಲ ಹೋಮಗಳನ್ನು ಲೈವ್ ನೋಡಬಹುದು. ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ಈ ವಿಶೇಷವಾದ ಒರಿಜಿನಲ್ ನೀಲಿಮಣಿ ನೀಲಿ ಪುಷ್ಯರಾಗ ರತ್ನವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ, ಜೊತೆಗೆ ಆ ಸೂರ್ಯಬಿಂಬದ ಜೊತೆಗೆ. ಆಯ್ತಲ್ವಾ? ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.